3 ದಿನದಿಂದ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಅಂದ್ರೆ ಇವಾಗ ಜಸ್ಟ್ ಹೇಳಿದ್ರಿ. ಅದಾದ್ಮೇಲೆ 3 ದಿನದಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ಮೇಲೆ ಅವಾಗ ಆಗಲ್ಲ ಅಂತ ಗೊತ್ತಿದ್ಮೇಲೆ ಅವ್ರ ನಮ್ ಕೈಯಲ್ಲಿ ಆಗಲ್ಲ ಅಂತ ಸಾವಾಗಿದೆ ಅಂದ್ರೆ ನಮ್ಮ ಪ್ರಕಾರ ಒಬ್ಬ ಪಬ್ಲಿಕ್ ಪ್ರಕಾರ ಇಲ್ಲಿನ ಒಂದು ಟ್ರೀಟ್ಮೆಂಟ್ ಸರಿ ಇಲ್ಲ, ದುಡ್ಡು ತಗೊಳ್ಳೋದಕ್ಕೋಸ್ಕರ ಅಂದ್ರೆ ಹಾಗೆಲ್ಲ ಧರಣಿ ಮಾಡೋದಕ್ಕೋಸ್ಕರ ಬೇರೆ ದಾರಿ ಹಿಡಿತಾ ಇದ್ದಾರೆ ಅನ್ನೋ ಅನುಮಾನ ಪ್ರತಿಯೊಬ್ಬ ವ್ಯಕ್ತಿ. ಯಾವುದು ಫ್ರೀ ಇಲ್ಲ. ಒಂದು ಬ್ಲಡ್ ಚೆಕಪ್ ಕಳ್ಸಿದ್ರೆ 5,000 10,000. ನಿನ್ನೆ ಬರೀ ಮೆಡಿಸಿನ್ ಬರ್ಕೊಟ್ಟಾಗ 30,000 ರೂಪಾಯಿ ನಾನು ಎತ್ಕೊಂಡು ಕೊಟ್ಟಿದ್ದೀನಿ. ಹೌದು ವೀಕ್ಷಕರೇ, ಈ ಆಸ್ಪತ್ರೆಯನ್ನ ಒಮ್ಮೆ ನೋಡಿ, ಎಷ್ಟೊಂದು ಅಂದ ಚಂದವಾಗಿ ಕಾಣ್ತಿದೆ. ಆದ್ರೆ ಇಲ್ಲಿ ದುಡ್ಡಿಲ್ದೆ ಏನ್ ಕೆಲಸನೂ ಆಗೋದಿಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಿವೆ. ಈ ಜೈನ್ ಮಿಷನ್ ಆಸ್ಪತ್ರೆ ಟ್ರಸ್ಟ್ ನವರು ಬಡ ಬಗ್ಗರಿಗೆ ಚಿಕಿತ್ಸೆಯನ್ನ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡೋದಾಗಿ ಹೇಳ್ಕೊಂಡು ಬರ್ತಿದ್ದಾರೆ. ಅದಕ್ಕಾಗಿ ಜಿಲ್ಲಾಡಳಿತದಿಂದ ಆಸ್ಪತ್ರೆ ಜಾಗದಿಂದ ಹಿಡಿದು ಒಂದೊಂದು ಉಪಕರಣಗಳನ್ನು ಸಹ ದಾನಿಗಳು ದೇಣಿಗೆ ರೂಪದಲ್ಲಿ ನೀಡಿದ್ದಾರೆ. ಇಲ್ಲಿ ಉಚಿತ ಚಿಕಿತ್ಸೆ ನೀಡ್ತಾರೆ ಅಥವಾ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡ್ತಾರೆ ಅಂತ ನಂಬಿದ ಬಡ ರೋಗಿಗಳು ಈ ಆಸ್ಪತ್ರೆಗೆ ಬಂದು ದಾಖಲಾಗ್ತಾ ಇದ್ದಾರೆ. ಆದ್ರೆ ಆಸ್ಪತ್ರೆಯವರು ಮಾತ್ರ ಪ್ರತಿಯೊಂದು ಚಿಕಿತ್ಸೆಗೂ ಯಾವುದೇ ಖಾಸಗಿ ಆಸ್ಪತ್ರೆಯಲ್ಲಿ ಪಡೆಯುವಂತ ಹಣವನ್ನೇ ಪಡಿತಾ ಇದ್ದಾರೆ ಅನ್ನುವಂತ ಆರೋಪ ಇದೆ. ಇನ್ನು ಬಂದ ರೋಗಿಗಳಂತೂ ಬೇರೆ ಖಾಸಗಿ ಆಸ್ಪತ್ರೆಗೂ ಈ ಆಸ್ಪತ್ರೆಗೂ ವ್ಯತ್ಯಾಸ ಏನೇನೂ ಇಲ್ಲ ಅನ್ನುವಂತ ಮಾತುಗಳು ಕೇಳಿ ಬಂದಿವೆ. ಅದರಲ್ಲಿ ಕಳೆದ 1 ತಿಂಗಳಿಂದ 8ಕ್ಕೂ ಹೆಚ್ಚು ರೋಗಿಗಳು ಸಾವಿಗೀಡಾಗಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬಂದಿವೆ. ಸಾವಾಗಿದೆ ಅಂದ್ರೆ ನಮ್ಮ ಪ್ರಕಾರ ಒಬ್ಬ ಪಬ್ಲಿಕ್ ಪ್ರಕಾರ ಇಲ್ಲಿನ ಒಂದು ಟ್ರೀಟ್ಮೆಂಟ್ ಸರಿ ಇಲ್ಲ, ದುಡ್ಡು ತಗೊಳ್ಳೋದಕ್ಕೋಸ್ಕರ ಅಂದ್ರೆ ಹಾಗೆಲ್ಲ ಧರಣಿ ಮಾಡೋದಕ್ಕೋಸ್ಕರ ಬೇರೆ ದಾರಿ ಹಿಡಿತಾ ಇದ್ದಾರೆ ಅನ್ನೋ ಅನುಮಾನ ಪ್ರತಿಯೊಬ್ಬ ವ್ಯಕ್ತಿ. ಅದೇ ರೀತಿ ಚಿಕ್ಕಬಳ್ಳಾಪುರ ನಗರದ ಭಗತ್ ಸಿಂಗ್ ನಗರದ ಮಂಜುನಾಥ್ ಅನ್ನೋರು ಕೆಮ್ಮಿಗಾಗಿ ಚಿಕಿತ್ಸೆ ಪಡೆಯೋಕೆ ಜೈನ್ ಆಸ್ಪತ್ರೆಗೆ ಬಂದ್ರೆ ಸೀರಿಯಸ್ ಅಂತ ICU ನಲ್ಲಿ ಚಿಕಿತ್ಸೆ ನೀಡಲು ದಾಖಲಿಸಿಕೊಂಡಿದ್ರಂತೆ. ಅಂದಿನಿಂದ 11 ದಿನಗಳ ಕಾಲ ICU ನಲ್ಲೇ ಇದ್ದ ಮಂಜುನಾಥ್ ಅವರಿಗೆ ಆ ಚಿಕಿತ್ಸೆ ಈ ಚಿಕಿತ್ಸೆ ಅಂತ ಲಕ್ಷಾಂತರ ರೂಪಾಯಿ ಹಣ ಕಟ್ಟಿಸಿಕೊಂಡಿದ್ರಂತೆ. ಇನ್ನು ಇವತ್ತೋ ನಾಳೆನೋ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಇಂದು ಬೆಳಗ್ಗೆ ಆಸ್ಪತ್ರೆ ಸಿಬ್ಬಂದಿ ಮಂಜುನಾಥ್ ಸಾವನ್ನಪ್ಪಿದ್ದಾರೆ. ಉಳಿದ ಹಣ ಕಟ್ಟಿ ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಇದರಿಂದ ಕೋಪಗೊಂಡ ಸಂಬಂಧಿಕರು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿ ಈಗ ಸತ್ತಿದ್ದಾರೆ ಎಂದು ಹೇಳ್ತೀರಾ ಎಂದು ಆಕ್ರೋಶಗೊಂಡು ಬಡವರ ಬಳಿ ಲಕ್ಷಾಂತರ ರೂಪಾಯಿ ಹಣ ಲೂಟಿ ಮಾಡ್ತೀರಾ ಅಂತ ಸಂಬಂಧಿಕರು ಆರೋಪಿಸಿದ್ದಾರೆ. ಮನೆಯಿಂದ ಕರ್ಕೊಂಡು ಚೆನ್ನಾಗೇ ಇದ್ದಾಗ ಏನಾಯ್ತು, ಇವ್ರು ಏನು ಮಾಡಿದ್ರು ಮೆಡಿಸಿನ್ ಎಲ್ಲ ಬರ್ಕೊಟ್ರು, ಕೆಳಗಡೆ ಶಿಫ್ಟ್ ಮಾಡ್ಕೊಂಡ್ರು. ಎಮರ್ಜೆನ್ಸಿಯಲ್ಲಿ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಿದ್ರು ಮೇಲೆ ವಾರ್ಡ್ ಶಿಫ್ಟ್ ಮಾಡಿದ್ರು. ಅವಾಗ ಏನು ಹೇಳಿದ್ರು ಇಲ್ಲಿ ರಿಕವರಿ ಆಗ್ತೈತೆ ಅಂತ ಹೇಳಿದ್ರು. ಈ ಕಡೆ ಲೆನ್ಸ್ ಎಲ್ಲ ಕ್ಲಿಯರ್ ಆಗೈತೆ ಅಂತ ಹೇಳಿದ್ರು. ಅವ್ರೆ ಇನ್ನೇನು 2-3 ಸಲ ಬಿಟ್ಕೊಂಡು ನಾವು ವಾರ್ಡ್ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ವಾರ್ಡ್ ಶಿಫ್ಟ್ ಮಾಡಿಲ್ಲ ಏನಿಲ್ಲ. ನಾವು ಒಂದು ಕೇಳಿದ್ರೇನು ಏನು ಡಾಕ್ಟ್ರಲ್ಲಿ ಯಾರೂ ಇರೋಲ್ಲ, ಆ ಡಾಕ್ಟ್ರ್ ಬರ್ಬೇಕು ಈ ಡಾಕ್ಟ್ರ್ ಬರಬೇಕು ಅಂತ ಹೇಳ್ತಾರೆ ಹೊರತು ಒಬ್ಬ ಡಾಕ್ಟ್ರು ಇಲ್ಲ ಅಲ್ಲಿ. ಇವ್ರು ಏನು ಮಾಡ್ತಾವ್ರಂದರೆ ಜನಗಳ ಹತ್ರ ದುಡ್ಡು ತಿನ್ನೋಕ್ಕೆ ಮಾತ್ರ ಇದು ಮಾಡ್ತಾಯಿದ್ದಾರೆ. ಬೆಳಗ್ಗೆ 8 ಗಂಟೆಯಲ್ಲಿ ಬಾಡಿ ಸತ್ತಿದೆ ಅಂತ ಹೇಳ್ತಾರೆ. ಇದು ಎಷ್ಟು ದಿನ ಹಿಂದೆ ಸತ್ತಿರ್ಬೋದು ಬಾಡಿ ಅಂತ ನಮ್ಗೆ ಅನುಮಾನ ಬರ್ತೈತೆ. ಇವಾಗ ಸೇರಿಸಿ 4-5 ದಿವಸಕ್ಕೆ ಸತ್ತಿರ್ಬೋದು. ಇವಾಗ 11 ದಿನ ಆಗೈತೆ. 4 ದಿವಸದಲ್ಲಿ ಸತ್ತಿರ್ಬೋದು. ಇಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಅಂತ ನನಗೇನು ಪ್ರೂಫು? ನನಗೆ ಪ್ರೂಫ್ ಬೇಕು. 11 ದಿನ ಸೇರಿಸಿ 11 ದಿನ ಆಗೈತೆ. ಇವ್ರು 4 ದಿವಸ ಸತ್ತೇ ಇರ್ಬೋದು ಮನುಷ್ಯ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನು ಮೃತ ಮಂಜುನಾಥ್ ಕಡೆಯವರು ಜೈನ್ ಮಿಷನ್ ಆಸ್ಪತ್ರೆ ಮುಂದೆ ನೂರಾರು ಮಂದಿ ಜಮಾಯಿಸಿ ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ. ಆದ್ರೆ ಎಷ್ಟೊತ್ತಾದ್ರೂ ಸ್ಥಳಕ್ಕೆ ಆಸ್ಪತ್ರೆಯ ಸಿಬ್ಬಂದಿ ಯಾರೂ ಬರಲಿಲ್ಲ. ಈ ವಿಚಾರ ಗಂಭೀರವಾಗ್ತಾ ಇದ್ದಂತೆ ಸ್ಥಳಕ್ಕೆ ಓಡೋಡಿ ಬಂದ ಆಡಳಿತ ಮಂಡಳಿ ಸಂಬಂಧಿಕರ ಜೊತೆ ರಾಜಿ ಸಂಧಾನ ಮಾಡಿಕೊಂಡಿದ್ದಾರೆ. ಈ ವಿಚಾರವಾಗಿ ಜೈನ್ ಮಿಷನ್ ಆಸ್ಪತ್ರೆಯ ಆಡಳಿತ ಸಿಬ್ಬಂದಿ ನಮ್ಮದೇನು ತಪ್ಪಿಲ್ಲ ಅಂತ ಜಾರ್ಕೊಂಡಿದ್ದಾರೆ. ಪೇಷಂಟ್ ಅವ್ರ ಅಟೆಂಡರ್ಸ್ ಅವರು ಪೇಷಂಟ್ನ ಕಳ್ಕೊಂಡಾಗ ಅವ್ರ ನೋವಿಗೆ ಅವರು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ನಮಗೆ ಈ ಥರ ಆಯಿತು ಆ ಥರ ಆಯಿತು ಅಂತೆಲ್ಲ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ದೀವಿ. ನಾವು ಈ ಪೇಷಂಟ್ 11 ದಿನ ಮೊದಲೇ ಬಂದಿದ್ದರು. ಅವ್ರಿಗೆ ಆಲ್ಕೋಹಾಲ್ ಇತ್ತು ಕನ್ಸ್ಯೂಮಿಂಗ್ ಆಗಿ ಅವ್ರು ಆಲ್ಕೋಹಾಲ್ ಅಡಿಕ್ಟ್ ಆಗಿದ್ದರು. ಅದಾದಮೇಲೆ ಅನಿಮಿಯಾ ಇತ್ತು, ಅವ್ರಿಗೆ 5 ಗ್ರಾಮ್ ಇತ್ತು. ಅದಾದಮೇಲೆ ಲಂಗ್ ಇನ್ಫೆಕ್ಷನ್ಸ್ ಆಗಿ ನಮ್ಮ ಹತ್ರ ಬರೋಷ್ಟರಲ್ಲಿ ಲಂಗ್ಸ್ 2 ಲಂಗೂ ಫುಲ್ ಆಲ್ಮೋಸ್ಟ್ 80% ಡ್ಯಾಮೇಜ್ ಆಗಿತ್ತು. ಆದ್ದರಿಂದ ಅವ್ರನ್ನ ಆವತ್ತೇ ನಾವು ಎಕ್ಸ್ಪ್ಲೈನ್ ಮಾಡಿ ರಿಸ್ಕ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ತಗೊಂಡು ಅದ್ರ ತಗಡೆಗೆ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಕೊಟ್ಟು 1 ದಿನ 2 ದಿನದಲ್ಲಿ ಅವ್ರು ವೆಂಟಿಲೇಟರ್ಗೆ ಹೋದರು. ವೆಂಟಿಲೇಟ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿ ಇಷ್ಟೆಲ್ಲ ಖರ್ಚಾಗುತ್ತೆ, ಹಿಂಗಾಗುತ್ತೆ, ಇದನ್ನ ಟ್ರೀಟ್ಮೆಂಟ್ ನೀವು ಎಷ್ಟು ಬೇಕಾದ್ರೂ ಮಾಡಿ ಸರ್, ನಾವು ನಮ್ಮ ಕೈಲಾದಷ್ಟು ಮಾಡ್ತೀವಿ ಅಂತ ಹೇಳಿದರು. ಪ್ರತಿದಿನ ಅವ್ರ ಪ್ರೋಗ್ರೆಸ್ ಎಕ್ಸ್ಪ್ಲೈನ್ ಮಾಡಿ ಅವ್ರ ಸೈನ್ ಹಾಕ್ಸ್ಕೊಳ್ತಾ ಇದ್ವಿ. ಬಟ್ ಆಮೇಲೆ ಅನ್ಫಾರ್ಚುನೇಟ್ ಇದರಿಂದ ಇವತ್ತು ಬೆಳಿಗ್ಗೆ ಅವರು ಎಕ್ಸ್ಪೈರ್ ಆಗಿದ್ದಾರೆ. ಅದರಿಂದ ಅವ್ರ ನೋವಿಂದ ಮಾತಾಡಿ ನಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅವರಿಗೆ ನನ್ನ ಪ್ರಕಾರ 90% ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಎಲ್ಲ ಸಮಾಧಾನವಾಗಿದ್ದಾರೆ. ಒಂದ್ಲಿ ದುಡ್ಡು ವಿಷಯ ಬಂದಾಗ ದುಡ್ಡು ಜಾಸ್ತಿ ಆಯಿತು, ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ, ನಾವು ಕಟ್ಟೋದೇ ಇಲ್ಲ ಅಂತ ಇದು ಮಾಡಿದ್ರು. ಹಂಗೆ ಕಟ್ಟೋದಿಲ್ಲ ಅಂತ ಹೇಳಪ್ಪ, ಬೇಕಾದ್ರೆ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಕೈಲಿ ಅದು ಸಹಾಯ ಮಾಡ್ತೀವಿ ಅಂತ ಇವತ್ತು ಅವರಿಗೆ ಆ ದುಡ್ಡನ್ನ ನಾವೆಲ್ಲ ವೇ ಆಫ್ ಮಾಡಿ ಕಳಿಸ್ಕೊಡ್ತೇವೆ. ಏನು ಇದಿಲ್ಲ.
ಇದು 5 ದಿನ ಇನ್ನೂ ಸದ್ದಿರ್ಬೋದು. ಐಸಿ ಹೋದಾಗ ಸುಮ್ಮನೆ ಇದಿತ್ತು ಅಷ್ಟೇ, ಏನೂ ಇಲ್ಲ ಅಲ್ಲಿ. ನೋಡಕ್ಕೆ ಹೋಗಿ ನಡಿ 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 ಅಂತಾರೆ, ನಾವೇನು ನೋಡೋದು? ಡಾಕ್ಟ್ರ್ ಏನೂ ಹೇಳಿಲ್ಲ. ಐ ಸಿ ಎಲ್ಲಿದ್ದಾರೆ ಅಷ್ಟೇ, ಬರೀ ರಿಕವರಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮೆಡಿಸನ್ ಮಾತ್ರ 50,000 ಲಕ್ಷ ರೂಪಾಯಿ ಬರ್ಕೊಡ್ತಾ ಇದ್ದಾರೆ, ತಂದು ಆಗ್ತಾ ಇದು ಮಾಡ್ತಾ ಇದ್ದೀವಿ. ಇವಾಗ ಇನ್ನು 80,000 ಕಟ್ಟು ಬಾಡಿ ಕೊಡ್ತೀನಿ ಅಂತ ಇದ್ದಾರೆ. ನಾನು ಅದಕ್ಕೆ ಎಲ್ಲರ ಮೇಲೆ FIR ಹಾಕ್ತೀನಿ. ಎಷ್ಟು ಜನ ಡಾಕ್ಟ್ರ್ ನೋಡಿದಾರೋ ಅಷ್ಟು ಜನ ಮೇಲೆ FIR ಆಗಬೇಕು, ಎಲ್ಲರ ಮೇಲೆ ಕೇಸ್ ಆಗಬೇಕು, ಇದಾಗಬೇಕು. ಅವರು ಏನು ಇವಾಗ ನಾವು ದುಡ್ಡು ಕಟ್ಟಿದ್ದೀವೋ ಮನೇಶ್ ಮೊಕದ್ದಮೆ ಆಗ್ತೀವಿ ಅವ್ರ ಮೇಲೆ. ದುಡ್ಡುಗೋಸ್ಕರ ಇದಾಗಿರೋದು ಇವಾಗ. ಇವಾಗ ನಾನು ಇಷ್ಟು ಲಕ್ಷಗಳು ಕಟ್ಟಿದ್ದೀನಲ್ಲ, 2 ದಿನ ಇಲ್ಲ 3 ದಿನ ಆದಮೇಲೆ ನಮ್ಗೆ ಆಗಲ್ಲ ಅಂತ ಹೇಳ್ಬೇಕಾಗಿತ್ತು ಅವರು. 11 ದಿನ ಏನಕ್ಕೆ ಇಕ್ಕೊಂಡ್ರು? ಎಂಥ ಡಾಕ್ಟ್ರೇ ಆಗಲಿ ನಮ್ಮ ಕೈಯಲ್ಲಿ ಆಗಲ್ಲ, ನೀವೆಲ್ಲ ನೋಡ್ಸ್ಕೊಳ್ರಿ, ನಿಮ್ಮ ಪ್ರಯತ್ನ ನೀವು ಪಡ್ರಿ ಅಂತ ಹೇಳ್ಬೋದಲ್ಲ. ಯಾವುದು ಒಂದು ಟೆಸ್ಟಿಂಗ್ ಮಾಡಿದ್ರೆ 2,000 3,000 ಒಂದೊಂದು ಟೆಸ್ಟಿಂಗ್ ಹತ್ರ ಬಿಲ್ ಇದೆ. ಯಾವುದು ಫ್ರೀ ಇಲ್ಲ. ಒಂದು ಬ್ಲಡ್ ಚೆಕಪ್ ಕಳ್ಸೋದು 5,000 10,000. ನಿನ್ನೆ ಬರೀ ಮೆಡಿಸನ್ ಬರ್ಕೊಟ್ಟಾಗ 30,000 ರೂಪಾಯಿ ನಾನು ಎತ್ಕೊಂಡು ಕೊಟ್ಟಿದ್ದೀನಿ ಒಂದು ಸಲ ಮೆಡಿಕಲಲ್ಲಿ. ವಿಜಯ್ ಅಂತ, ವಿಜಯ್ ಅವ್ರ ಅಣ್ಣ ಮಂಜುನಾಥ್ ಅಂತ, ಇಲ್ಲಿ ಭಗತ್ ಸಿಂಗ್ ನಗರ 10ನೇ ವಾರ್ಡಲ್ಲಿ 4ನೇ ವಾರ್ಡಲ್ಲಿ ಇದ್ದಾರೆ. ಅವರು ಫಸ್ಟು ಇಲ್ಲಿ ಅಡ್ಮಿಟ್ ಮಾಡೋಕ್ಕೆ ಮುಂಚೆ ಚೆನ್ನಾಗೇ ಇದ್ದರು. ಅಂದರೆ ಕಫ ಅನ್ನೋಟ್ಟು ಲಿವರ್ ಇದರಲ್ಲಿ ಕಫ ಅನ್ನೋಟ್ಟು ಸೇರಿಸಿದ್ದು, ಕೆಮ್ಮು ಸಮಸ್ಯೆ ಇತ್ತು ಅಂತ ಇಲ್ಲಿ ಜೈನ್ ಹಾಸ್ಪಿಟ್ಲಲ್ಲಿ ಬಂದು ಜಾಯಿನ್ ಮಾಡಿದರು, ಅಡ್ಮಿಟ್ ಮಾಡಿಸಿದ್ರು. ಅಡ್ಮಿಟ್ ಮಾಡೋದ ಸ್ವಲ್ಪ ICU ಎಮರ್ಜೆನ್ಸಿ ಅನ್ನೋಟ್ಟು ICU ಇದರಲ್ಲಿ ಸೇರಿಸಿದ್ರು ಅವ್ರನ್ನ. ಸರಿ ಆಯಿತು, ಸ್ವಲ್ಪ ಟ್ರೀಟ್ಮೆಂಟ್ ನಡೀತಾ ಇತ್ತು. ವಾರದಿಂದ ಒಂದು 12-13 ದಿನದಿಂದ ಟ್ರೀಟ್ಮೆಂಟ್ ನಡೀತಾನೆ ಐತೆ. ಏನು ಎತ್ತ ಅಂತ ಇವ್ರಿಗೆ ಸಂಬಂಧಿಕರಿಗೂ ಒಂದು ಇನ್ಫಾರ್ಮೇಷನ್ ಕೊಡ್ತಾಯಿಲ್ಲ, ಅಲ್ಲಿ ನೋಡೋಕ್ಕೂ ಆದರೂ ಬಿಡಲ್ಲ. ಇವರು ವಾರ್ಡ್ಗೆ ಅದು ಏನು ಮಾಡ್ತಾವ್ರೆ ಮಾಡ್ತಾರೆ, ಒಳಗಡೆ ಏನು ಟ್ರೀಟ್ಮೆಂಟ್ ನಡೀತೈತೆ ಅಂತಲೂ ಯಾರಿಗೂ ಏನೂ ಸುದ್ದಿ ಇಲ್ಲ. ಯಾರಿಗೆ ಸಂಬಂಧಿಕರಿಗೆ ಆಗಲಿ ಸ್ವಂತ ಅಣ್ಣ ತಮ್ಮಂದ್ರಿಗೂ ಸುದ್ದಿ ಇಲ್ಲ. ಅಂದಮೇಲೆ ಇವ್ರು ಏನು ಟ್ರೀಟ್ಮೆಂಟ್ ಕೊಡ್ತಾವ್ರೆ ಅಂತ ಗೊತ್ತಿಲ್ಲ. ತಿರ್ಗಾ ನೋಡ್ರೆ ಅವಾಗವಾಗ ಆಫರ್ಗಳು ಅವು ಇವು ಅಂತೆಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಬಿಡ್ತಾರೆ, ಇಷ್ಟು ಇದಕ್ಕೆ ಆಫರು ಹಿಂಗೆ ಐತೆ ಹಂಗೆ ಐತೆ ಅಂತೆಲ್ಲ, ಇಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಮತ್ತು ಇನ್ನೇನು ಖಾಸಗಿ ಇದರಲ್ಲಿ ಏನು ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ? ಇನ್ನು ಅಷ್ಟು ಮಾತ್ರಕ್ಕೆ ಹಾಸ್ಪಿಟ್ಲ್ ಅಂತ ಏನಕ್ಕೆ ಮಾಡಬೇಕಾಯ್ತು? ಇಲ್ಲ ಟೆಕ್ನಾಲಜಿ ಬೆಳೆದಿಲ್ವಾ? ಲಿವರು ಅದು ಇದು ಸಮಸ್ಯೆ ಆಗಿದ್ದರೆ, ಕಫ ಆಗಿದ್ದರೆ, ಬೇರೆ ಬೇರೆ ಏನೋ ಸಮಸ್ಯೆ ಇದ್ದಿದ್ರೆ ಹೇಳ್ಬೋದಾಗಿತ್ತಲ್ಲ. ಇವರು ಹೆಚ್ಚಿನ ಟ್ರೀಟ್ಮೆಂಟ್ಗೆ ಇಲ್ಲ ಬೆಂಗಳೂರು ಹತ್ತಿರದಲ್ಲೇ ಐತೆ, ಹೋಗಿ ಸೇರಿಸ್ಕೊಂಡಾದರೂ ಏನೋ ಒಂದು ಮಾಡ್ಕೊತಾಯಿದ್ರು ಅವರು. ಈ ಥರ ಬಡವರು ಹೊಟ್ಟೆ ಮೇಲೆ ಹೊಡ್ಕೊಂಡು ಹಗಲು ದರೋಡೆ ಮಾಡೋದು ಸರಿಗಿರಲ್ಲ. ಒಟ್ಟಾರೆ ಬಡವರಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡ್ತೇವೆ ಅಂತ ಹೇಳಿ ಬಡವರ ಜೀವದ ಜೊತೆ ಚೆಲ್ಲಾಟವಾಡೋದು ಎಷ್ಟು ಸರಿ? ಇನ್ನಾದರೂ ಉಚಿತವೆಂದೋ ಅಥವಾ ಕಡಿಮೆ ದರದಲ್ಲಿ ಚಿಕಿತ್ಸೆ ಎಂದೋ ಮಾರು ಹೋಗದೆ ಖಚಿತ ಚಿಕಿತ್ಸೆಯತ್ತ ಸಾರ್ವಜನಿಕರು ಒಂದು ಕ್ಷಣ ಯೋಚಿಸಬೇಕಾಗಿರುವಂತಹ ಪರಿಸ್ಥಿತಿ ಚಿಕ್ಕಬಳ್ಳಾಪುರದ ಜನತೆಗೆ ಎದುರಾಗಿರೋದಂತೂ ಸತ್ಯ ಅಂತ ಸಾರ್ವಜನಿಕ ವಲಯದಲ್ಲಿ ಗುಸು ಜೋರಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.